ಸೋಷಿಯಲ್ ಸೈನ್ಸ್ ಅಲ್ಲಿ ಪೇಪರ್ ಪ್ರೆಸೆಂಟೇಷನ್ ಯಾವ ರೀತಿ ಇರಬೇಕು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕಂತಂದ್ರೆ ಪೇಪರ್ ಯಾವ ರೀತಿ ಬರೀಬೇಕು ಸರ್, ಸೊ ಏನಾದ್ರು ಟಿಪ್ಸ್ ಇದೆಯಾ, ಏನಾದ್ರು ಟಿಪ್ಸ್ ಇದ್ರೆ ಕೊಡಿ ಸರ್ ಅಂತ ಈ ರೀತಿ ಡೌಟ್ಸ್ ನಿಮ್ಗೂ ಇರುತ್ತಲ್ವಾ. ಹಾಗಾದ್ರೆ ಡೋಂಟ್ ವರಿ. ಸೊ ರಿಮೆಂಬರ್, ಈ ವಿಡಿಯೋನ ಆದಷ್ಟು ಬೇಗ ನೀವು ನೋಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ನೋಡಿ ಸ್ಟೂಡೆಂಟ್ಸ್, ಫೈನಲ್ ಎಕ್ಸಾಮ್ ಅಲ್ಲಿ ನೀವು ಏನ್ ಓದಿದ್ದೀರಾ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನೀವು ಯಾವ ರೀತಿ ಬರ್ದಿದ್ದೀರಾ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಯಾಕೆ ಅಂತಂದ್ರೆ ಫೈನಲ್ ಎಕ್ಸಾಮ್ ಅಲ್ಲಿ ಏನ್ ನಿಮ್ಮ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರು ನೀವಲ್ಲಿ ಏನ್ ಬರ್ದಿದ್ದೀರಾ, ಯಾವ ರೀತಿ ಬರ್ದಿದ್ದೀರಾ ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಎಷ್ಟೇ ಓದಿದ್ರು ಕೂಡ, ಎಷ್ಟೇ ಚೆನ್ನಾಗಿ ರಿವಿಷನ್ ಮಾಡಿದ್ರು ಕೂಡ, ಸೊ ನೀವು ಅದನ್ನ ಆ ಪೇಪರ್ ಮೇಲೆ ಪ್ರೆಸೆಂಟೇಷನ್ ಮಾಡೋದು ಇದೆಯಲ್ವಾ, ಆ 3 hours and 15 minutes ಅಲ್ಲಿ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೇಪರ್ ಪ್ರೆಸೆಂಟೇಷನ್ ಸಂಬಂಧ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ಸೊ ವಿತ್ ಇದು ಟಾಪರ್ ಆನ್ಸರ್ ಶೀಟ್ ಆಗಿರುತ್ತೆ. ಸೊ ಇದು ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನೋಡಿ 80 out of 80 ಸ್ಕೋರ್ ಮಾಡಿರ್ತಕ್ಕಂಥ ಒಂದು ಪೇಪರ್ ಇದು. ಓಕೆನಾ? ಸೊ ಇದನ್ನ ನಾನು ನಿಮಗೆ ಏನ್ ಮಾಡ್ತೀನಿ, ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಓಕೆ? ಸೊ 80 out of 80 ಬಂದಿರತಕ್ಕಂಥ ಪೇಪರ್ನ ಇಟ್ಕೊಂಡು ನಾನು ನಿಮಗೆ ರೆಫರೆನ್ಸ್ ಕೊಡ್ತಾ ಹೋಗ್ತೀನಿ, ಅವ್ರು ಯಾವ ರೀತಿ ಬರ್ದಿದ್ದಾರೆ, ಸೊ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗಿ. ಸೊ ಫಸ್ಟ್ ಥಿಂಗ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಆಲ್ಮೋಸ್ಟ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿರ್ಬೇಕು. ಓಕೆ? ತುಂಬಾ ವರ್ಸ್ಟಾಗಿ ಬರಿಬೇಡಿ. ಸೊ ಏನಪ್ಪಾ ಅಂದ್ರೆ ನೀವು ಬರೀ ಆನ್ಸರ್ ರೈಟಿಂಗು ಅಟ್ಲೀಸ್ಟ್ ಚೆನ್ನಾಗಿ ಅರ್ಥ ಆಗಂಗಾದ್ರೂ ಇರಬೇಕು ಆ ಪೇಪರ್ ಅನ್ನ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರಿಗೆ. ತುಂಬಾ ವರ್ಸ್ಟಾಗಿ ಬರೀಲಿಕ್ಕೆ ಹೋಗ್ಬೇಡಿ. ಸೊ ಫಸ್ಟ್ ಥಿಂಗ್ ಏನು, ನಿಮ್ಗೆ ಆಬ್ವಿಯಸ್ ಆಗಿ ಏನಿರುತ್ತೆ, MCQ ಇಂದ ಸ್ಟಾರ್ಟ್ ಆಗುತ್ತಲ್ವಾ. ಸೊ ನೋಡಿ ಫಸ್ಟ್ ಥಿಂಗ್ ನೀವು ಅಲ್ಲಿ ಮೈನ್ ಹೆಡ್ಡಿಂಗ್ ಅನ್ನ ಹಾಕ್ಬೇಕಾಗುತ್ತೆ. ಲೈಕ್ ಮೈನ್ ಹೆಡ್ಡಿಂಗ್ 1, 2, 3 ಈ ರೀತಿ ಹಾಕ್ಲೇಬೇಕು, ಇದು ಕಂಪಲ್ಸರಿ. ಓಕೆನಾ? ಸೊ ಇಲ್ಲಿ ನೋಡಿ ಫಸ್ಟ್ ಮೈನ್ ಹೆಡ್ಡಿಂಗ್ ಹಾಕಿದ್ದಾರೆ. ಸೊ ಅದಾದ್ಮೇಲೆ ಕ್ವಶನ್ ನಂಬರ್ ಹಾಕಿದ್ದಾರೆ. ಕ್ವಶನ್ ನಂಬರ್ ಹಾಕಿದ್ಮೇಲೆ ಫಸ್ಟ್ MCQ ನಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ, ಆನ್ಸರ್ ಬರೀಬೇಕಾದ್ರೆ ಕೇವಲ ಆನ್ಸರ್ ಬರ್ದಿಲ್ಲ, ಆನ್ಸರ್ ಜೊತೆಗೆ ಆ ABCD ಅಂತ 4 ಆಪ್ಷನ್ ಇರುತ್ತಲ್ವಾ, ಅದ್ರಲ್ಲಿ ಯಾವ್ದು ರೈಟ್ ಆನ್ಸರ್ ಇರುತ್ತೋ ಆ ರೈಟ್ ಆನ್ಸರ್ ನ ಆಪ್ಷನ್ ಕೂಡ ಬರ್ದ್ಬಿಟ್ಟು ಆನ್ಸರ್ ಬರ್ದಿದ್ದಾರೆ. ನೋಡಿ 1ನೇ ಕ್ವಶನ್ಗೆ ಬಿ ವಾಸ್ಕೋಡಗಾಮ, ಸೆಕೆಂಡ್ ಕ್ವಶನ್ ಫಸ್ಟ್ ಮೈನ್ ಅಲ್ಲಿ, ಸೆಕೆಂಡ್ ಕ್ವಶನ್ ಆನ್ಸರ್ ಬಿ ಖಿಲಾಫತ್ ಚಳುವಳಿ. ಓಕೆ? ಫಸ್ಟ್ ಮೈನ್ ಅಲ್ಲಿ ಥರ್ಡ್ ಕ್ವಶನ್ ಆಪ್ಷನ್ ಎ ಅಲಿಪ್ತ. ಸೊ ಈ ರೀತಿ ಏನ್ ಮಾಡಿದ್ದಾರೆ, ಬರಿತಾ ಹೋಗಿದ್ದಾರೆ. ಸೊ 8ಕ್ಕೆ 8 ಕೂಡ ಅದೇ ರೀತಿ ಬರ್ದಿದ್ದಾರಲ್ವಾ, ನೀವು ಕೂಡ ಇದೇ ರೀತಿ ಯಾವ್ದನ್ನು ಮಿಸ್ ಮಾಡಬಾರ್ದು. ಫಸ್ಟ್ ಸ್ಟೆಪ್ ಅಲ್ಲಿ ಯಾವ್ದು ಮೈನ್ ಹೆಡ್ಡಿಂಗು, ಆಮೇಲೆ ಕ್ವಶನ್ ನಂಬರು. ಸೊ ಓಕೆ? ಸೊ ದೆನ್ ಅದಾದ್ಮೇಲೆ ಏನು ಅದು ಏನು ಆ ಒಂದು ಆಪ್ಷನ್ ನ ಏನು ನಂಬರ್ ಅಂದ್ರೆ ಆಪ್ಷನ್ ಯಾವ್ದು ABCD ಅನ್ನೋದು ಬರೀಬೇಕು. ಆಮೇಲೆ ಆನ್ಸರ್ ಯಾವ್ದಿದೆಯೋ ಅದು ಬರೀತೀರಾ. ಸೊ ಬರೀಬೇಕಾದ್ರೆ ಏನ್ ಮಾಡಿದ್ದಾರೆ ಇಲ್ಲಿ ನೋಡಿ, ಒಂದ್ ಆನ್ಸರ್ ಆದ್ಮೇಲೆ ಇನ್ನೊಂದು ಆನ್ಸರ್ಗೆ ಗ್ಯಾಪ್ ಕೊಟ್ಟವ್ರೆ. ಓಕೆ? ಕಾಣ್ತಾ ಇದೆಯಲ್ವಾ, ಒಂದ್ ಆನ್ಸರ್ ಇಂದ ಇನ್ನೊಂದು ಆನ್ಸರ್ಗೆ ಸೊ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಅದೇ ರೀತಿ ಒಂದ್ ಕ್ವಶನ್ ಆನ್ಸರ್ ಬರ್ದಾದ್ಮೇಲೆ ಇನ್ನೊಂದು ಕ್ವಶನ್ಗೆ ಗ್ಯಾಪ್ ಕೊಡ್ಲೇಬೇಕು. ಸೊ ಕ್ಲಿಯರ್? ಎಲ್ಲ ಪಕ್ಕ ಒಂದ್ರ ನಂತರ ಒಂದು ಬರಿತಾ ಹೋಗ್ಬೇಡಿ, ಅದು ತುಂಬಾ ವರ್ಸ್ಟ್ ಆಗಿ ಕಾಣ್ತಾ ಹೋಗುತ್ತೆ. ಸೊ ಕ್ಲಿಯರ್ ಆಯ್ತಲ್ವಾ? ಇದು ಫಸ್ಟ್ ಮೈನ್ ಆಯ್ತಾ? ಸೊ ದೆನ್ ಹಾಗೆ ನೋಡ್ತಾ ಹೋಗೋಣ. ಸಿಂಪಲ್ ಆಗಿ ಒನ್ ವರ್ಡ್ ಅಲ್ಲಿ ಏನ್ ಆನ್ಸರ್ ಯಾವ್ದಿರುತ್ತೋ ಅದು ಬರೆದ್ರೆ ಸಾಕು. ಸೊ ಅದಾದ್ಮೇಲೆ ನೋಡಿ ಸೆಕೆಂಡ್ ಮೈನ್ ಅಂದ್ರೆ 1 word ಆನ್ಸರ್. ಸೆಕೆಂಡ್ ಮೈನ್ಗೆ ಹೋಗೋಣ. ಸೆಕೆಂಡ್ ಮೈನ್ ಅಲ್ಲಿ ಏನ್ ಮಾಡಿದವರು ಇವರು, ಸೆಕೆಂಡ್ ಮೈನ್ ಅಂತ ಹಾಕಿದ್ದಾರೆ, ಒಂದ್ ಲೈನ್ ಬಿಟ್ಟು ಕ್ವಶನ್ ನಂಬರ್ 9 ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ ಡೈರೆಕ್ಟ್ ಆನ್ಸರ್, ಏನು ಕ್ವಶನ್ ಬರೀಲಿಕ್ಕಿಲ್ಲ, ನೀವು ಡೈರೆಕ್ಟ್ ಕ್ವಶನ್ ನಂಬರ್ ಹಾಕೋದು, ಆನ್ಸರ್ ಅನ್ನ ಬರಿತಾ ಹೋಗೋದಲ್ವಾ. ಇಲ್ಲಿ ನೋಡಿ, ವಿಲ್ಲೆಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲ ಹೆಚ್ಚಾಗಿದ್ದು, ಆದ್ದರಿಂದ ವಿಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿದನು. ಓಕೆ? ಇದು 1 word ಕ್ವಶನ್. ಓಕೆ? ಏನಕ್ಕೆ ಅಂತ ಕೆಲವೊಂದು ಕ್ವಶನ್ ಕೇಳ್ತಾರೆ, ಅಂದ್ರೆ ವಿಲ್ಲೆಸ್ಲಿ ಏಕೆ ರಾಜೀನಾಮೆ ಕೊಟ್ಟಿದ್ದಂತ. ಎಕ್ಸಾಂಪಲ್ ಇದೇ ರೀತಿ ಬೇರೆ ಇದೆ ನೋಡಿ. ಪ್ರಥಮ ರಾಷ್ಟ್ರಾಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಅಂತ ಬರೆದಿದ್ದಾರೆ. ಸೊ ಇಲ್ಲೇನು ಒಂದು ಅವರ ಹ್ಯಾಂಡ್ ರೈಟಿಂಗ್ ಅನ್ನು ನೀವು ಚೆನ್ನಾಗಿ ನೋಡಿ, ಹ್ಯಾಂಡ್ ರೈಟಿಂಗ್ ನೀಟ್ ಆಗಿದೆ ಒಂದು. ಓಕೆನಾ? ಸೊ ದೆನ್ ಪದಗಳನ್ನ ನೀವು ಕ್ಲಿಯರ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ, ಒಂದ್ ಪದ ಆದ್ಮೇಲೆ ಇನ್ನೊಂದಕ್ಕೆ ಗ್ಯಾಪ್ ಇದೆ. ಓಕೆ? ಕ್ಲಿಯರ್ ಆಗಿ ಕಾಣ್ತಾ ಇದೆ, ಸ್ಪಷ್ಟವಾಗಿ ಕಾಣ್ತಾ ಇದೆ ಪೇಪರ್ ಅಲ್ಲಿ ಏನ್ ಬರ್ದಿದ್ದಾರೆ ಅನ್ನೋದು. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿದವ್ರೆ, ಕಾಣ್ತಾ ಇದೆಯಾ ಇಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಏನ್ ಬರ್ದಿದ್ದಾರಲ್ವಾ, ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಇದಂತೂ ವೆರಿ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಯಾವುದು, ಇಯರ್ಸ್, ಡೇಟ್ಸ್, ಇಂಪಾರ್ಟೆಂಟ್ ವ್ಯಕ್ತಿಗಳ ನೇಮು, ಯುದ್ಧಗಳು ಅಥವಾ ಒಪ್ಪಂದಗಳು. ಸೊ ಈ ರೀತಿ ಕೆಲವೊಂದು ಪ್ಲೇಸಸ್ ಗಳ ನೇಮ್ ಎಲ್ಲ ಬಂದಾಗ ಅಲ್ಲಿ ನೀವು ಅಂಡರ್ಲೈನ್ ಮಾಡ್ಬೇಕಾಗುತ್ತೆ. ಇಲ್ಲೂ ಕೂಡ ಅದೇ ರೀತಿ ಮಾಡಿದ್ದಾರೆ. ಓಕೆನಾ? ಸೊ ದೆನ್ ಅದೇ ರೀತಿ ನೋಡಿ, ಇಲ್ಲಿ ಇಯರ್ಗೆ ಅಂಡರ್ಲೈನ್ ಮಾಡವ್ರೆ, ಇಲ್ಲಿ ಕಾಣ್ತಾ ಇದೆಯಲ್ವಾ. ಸೊ ದೆನ್ ಇಲ್ಲಿ ನೋಡಿ ಡಿಸೆಂಬರ್ 10 ಇದಕ್ಕೂ ಮಾಡಿದ್ದಾರೆ. ಸೊ ದೆನ್ ಜನಮಂದೆ. ಓಕೆ? ಜನಮಂದೆ ಅಂದ್ರೆ ಏನು ಅಂತ ಕೇಳಿದ್ರೇನೋ, ಸೊ ಅದಕ್ಕೂ ಕೂಡ ಇಲ್ಲಿ ಏನ್ ಮಾಡಿದ್ದಾರೆ ಇಲ್ಲಿ ಅಂಡರ್ಲೈನ್ ಮಾಡವ್ರೆ. ಓಕೆ? ಸೊ ದೆನ್ ಇಲ್ಲಿ ಅಂಡರ್ಲೈನ್ ಮಾಡವ್ರೆ. ಸೊ ಕ್ಲಿಯರ್ ಆಯ್ತಲ್ವಾ? ಇಲ್ಲಿ ಕೂಡ ಸೇಮ್ ಏನಂತಂದ್ರೆ ಒಂದ್ ಕ್ವಶನ್ ಆದ್ಮೇಲೆ ಇನ್ನೊಂದು ಕ್ವಶನ್ಗೆ ಏನ್ ಮಾಡವ್ರೆ, ಸೊ ಏನ್ ಮಾಡಿದ್ದಾರೆ, ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ. ಓಕೆ? ನೀವು ಇದೇ ರೀತಿ ಸ್ಪೇಸ್ ನ ಕೊಡ್ಬೇಕಿಲ್ಲಿ. ಅಜಿಮ್ ಪ್ರೇಮ್ಜಿ ಅಂತ ಬರ್ದ್ಬಿಟ್ಟು ಇಲ್ಲಿ ಅಂಡರ್ಲೈನ್ ಮಾಡವ್ರೆ. ಸೊ ಕ್ಲಿಯರ್ ಆಯ್ತಲ್ವಾ? ಸೊ ನೋಡಿದ್ರಿ 1 mark ಕ್ವಶನ್ಸ್ ಯಾವ ರೀತಿ. 1 mark ಕ್ವಶನ್ಸ್ ಜಾಸ್ತಿ ಏನಿಲ್ಲ, ಸಿಂಪಲ್ ಆಗಿ ನೀವು ಏನ್ ಮಾಡ್ಬೋದು, ಮ್ಯಾಕ್ಸಿಮಮ್ 2 ಲೈನ್ ಅಷ್ಟೇ, ಮ್ಯಾಕ್ಸಿಮಮ್ 2 ಲೈನು, ಅದ್ರ ಮೇಲೇನಾಗಲ್ಲ ನೋಡಿ.
ಒಂದು ವರ್ಡ್ ಅಂದ್ರೆ ಇಷ್ಟೇ, ಕೆಲವೊಂದು ಒಂದೇ ವರ್ಡ್ ಅಲ್ಲಿ ಮುಗ್ದಿದೆ, ಇನ್ನೊಂದು ಸ್ವಲ್ಪ ಲಾಂಗ್ ಇದ್ರೆ ಎರಡು ವರ್ಡ್ ಅಲ್ಲಿ, ಎರಡು ಲೈನ್ ಅಲ್ಲಿ ಆಗುತ್ತೆ. ಸೊ ಕ್ಲಿಯರ್. ಸೊ ದೆನ್ ಅದಾದ್ಮೇಲೆ ಥರ್ಡ್ ಮೇನ್ ಇದೆ, ಥರ್ಡ್ ಮೇನ್ ಅಂತ ಹಾಕಿದ್ರೆ ಅಲ್ಲಿ ಒಂದು ಲೈನ್ ಖಾಲಿ ಬಿಟ್ಟು ದೆನ್ ಕ್ವಶನ್ ನಂಬರ್ ಹಾಕಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ಕೇಳಿದ್ದಾರೆ ಕ್ವಶನ್, ಬಕ್ಸರ್ ಕದನದ ಪರಿಣಾಮಗಳೇನು, ಓಕೆ, ವಾಟ್ ಆರ್ ದ ಕಾನ್ಸಿಕ್ವೆನ್ಸ್ ಆಫ್ ಬಕ್ಸರ್, ಬ್ಯಾಟಲ್ ಆಫ್ ಬಕ್ಸರ್ ಅಂತ ಕೇಳವ್ರೆ. ಸೊ ಇಲ್ಲಿ ಅದಕ್ಕೆ ಏನ್ ಮಾಡವ್ರೆ, ಆನ್ಸರ್ ಬರೀಲಿಕ್ಕಿಂತ ಮುಂಚೆ ಹೆಡ್ಡಿಂಗ್ ಹಾಕಿದ್ದಾರೆ, ಬಕ್ಸರ್ ಕದನದ ಪರಿಣಾಮಗಳು ಅಂತ ಹೇಳ್ಬಿಟ್ಟು ಹೆಡ್ಡಿಂಗ್ ಅನ್ನ ಹಾಕಿ, ಸೊ ಹೆಡ್ಡಿಂಗ್ ಅನ್ನ ಏನ್ ಮಾಡಿದ್ದಾರೆ, ಆನ್ಸರ್ ಅನ್ನ ಬರೆದಿದ್ದಾರೆ. ಓಕೆ, ಒಂದು ಸ್ಪೇಸ್ ಬಿಟ್ಬಿಟ್ಟು ನೋಡಿ, ಪಾಯಿಂಟ್ ಫಾರ್ಮೆಟ್ ಆನ್ಸರ್ ಬರೆದಿದ್ದಾರೆ, ಗೊತ್ತಾಗ್ತಿದೆಯಲ್ವಾ? ಪಾಯಿಂಟ್ ಫಾರ್ಮೆಟ್ 1 2 3 4 5 6. ಓಕೆ, 2 ಮಾರ್ಕ್ಸ್ಗೆ 4 ಪಾಯಿಂಟ್ ಬರೆದು ಸಾಕು. ಬಟ್ ಇಲ್ಲಿ ಯಾವ್ದು ಕೂಡ ಅವರು ಬರೆದಿದ್ದಾರೆ, ನೋ ಇಶ್ಯೂಸ್. ಇಲ್ಲಿ ಕೂಡ ಏನ್ ಮಾಡಿದ್ದಾರೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಸ್ಪಷ್ಟವಾಗಿ ಬರೆದಿದ್ದಾರೆ ಪಾಯಿಂಟ್ ವೈಸ್ ಅಲ್ಲಿ. ಇಲ್ಲೆಲ್ಲ ಕೂಡ ಏನ್ ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಓಕೆನಾ? ಸೊ ಕ್ಲಿಯರ್ ಇದೆ ಅಲ್ವಾ? ಆನ್ಸರ್ ಏನು ಅಂತ ನಿಮಗೆ ಗೊತ್ತು ಅಲ್ವಾ? ಆ ಆನ್ಸರ್ ನ ಪ್ರತಿಯೊಂದು ಪಾಯಿಂಟ್ ವೈಸ್ ಅಲ್ಲೂ ಕೂಡ ಬರಿತಾ ಹೋಗಿದ್ದಾರೆ. ಆದ್ರೆ ಹೆಡ್ಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ, ಆನ್ಸರ್ ಹೋಗೋಕ್ಕಿಂತ ಮುಂಚೆ ಏನ್ ಕ್ವಶನ್ ಕೇಳಿದ್ದಾರೆ ಅನ್ನೋದು ಬಕ್ಸರ್ ಕದನದ ಪರಿಣಾಮಗಳ. ಓಕೆ, ಇಲ್ಲಿ ನೋಡಿ ಸೆಕೆಂಡ್ ಕ್ವಶನ್, 18ನೇ ಕ್ವಶನ್ ನೋಡಿ, ಇಲ್ಲಿ ಕೂಡ ನಂಬರ್ ಹಾಕಿದ್ದಾರೆ. ಸೊ ದೆನ್ ಇಲ್ಲಿ ಏನ್ ಮಾಡಿದ್ದಾರೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಓಕೆ, ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲಯನ್ಸ್ ಅಂತ ಹಾಕ್ಬಿಟ್ಟು ಏನ್ ಮಾಡಿದ್ದಾರೆ, ಪಾಯಿಂಟ್ಸ್ ಫಾರ್ಮೆಟ್ ಅಲ್ಲಿ ಬರ್ದಿದ್ದಾರೆ. ಸೊ ಕ್ಲಿಯರ್, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಸೊ ಇದೇ ರೀತಿ ನೋಡಿ, ಗೊತ್ತಾಗ್ತಿದೆಯಲ್ವಾ? ಸೊ ಎಷ್ಟು ನೀಟಾಗಿ ಬರ್ದಿದ್ದಾರೆ ಅಂತ. ಒಂದು ಕ್ವಶನ್ ಆದ್ಮೇಲೆ ಇಲ್ಲಿ ಕ್ವಶನ್ ಮುಗಿದಾದ್ಮೇಲೆ ಸೊ ನೋಡಿ 2 ಲೈನ್ ಬಿಟ್ಟಿದ್ದಾರೆ, 1 ಲೈನ್ ಅಲ್ಲ, 2 ಲೈನ್ ಅನ್ನ ಬಿಟ್ಬಿಟ್ಟು ಅವರು ಏನ್ ಮಾಡಿದ್ದಾರೆ, ಬರ್ತಿದ್ದಾರೆ. ಕ್ವಶನ್ ಪೇಪರ್ ತುಂಬಾ ಅಂದ್ರೆ ಆನ್ಸರ್ ಬುಕ್ಲೆಟ್ ಅಲ್ಲಿ ಜಾಸ್ತಿ ಪೇಜಸ್ ಇದ್ರೆ ನೀವು ಕೂಡ ಹಿಂಗೆ ಮಾಡಿ. ಎಷ್ಟು ನೀಟಾಗಿರುತ್ತೋ ಆನ್ಸರ್ ಪೇಪರ್ ಅಷ್ಟು ಏನೋ ಬೆಸ್ಟ್ ಆಗಿ ನಿಮಗೆ ಮಾರ್ಕ್ಸ್ ಅನ್ನು ಸಿಗ್ತಾ ಹೋಗುತ್ತೆ. ಓಕೆ, ರೈಟ್ ಆನ್ಸರ್ನ ಬರೀಬೇಕು, ಮತ್ತೆ ರಾಂಗ್ ಎಲ್ಲ ಬರ್ದ್ಬಿಟ್ಟು ನೀಟಾಗಿ ಬರ್ದಿದ್ದೀನಿ ಅಂದ್ರೆ ಮಾರ್ಕ್ಸ್ ಕೊಡಲ್ಲ. ಸೊ ನೆಕ್ಸ್ಟ್ ನೋಡಿ 19ನೇ ಪ್ರಶ್ನೆ ಏನ್ ಮಾಡಿದ್ದಾರೆ, ಪಂಚಶೀಲ ತತ್ವಗಳು ಯಾವುದು ಅಂತ ಹೆಡ್ಲೈನ್ ಹಾಕಿದ್ದಾರೆ. ಆಮೇಲೆ ಸೊ ಇಲ್ಲಿ ಬರ್ದಿದ್ದಾರೆ. ಓಕೆನಾ, 1 2 3 4 5 ಅಂತ ಬರ್ದಿದ್ದಾರೆ. ಸೊ ಕ್ಲಿಯರ್. ಸೊ ದೆನ್ ಅದಾದ್ಮೇಲೆ 20ನೇ ಕ್ವಶನ್ ಹಾಕೋರೆ, ಪರಿಸರ ಚಳುವಳಿಗೆ ನೇಮ್ ದ ಏನೋ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ಸ್ ಅಂತ ಕೇಳಿದವ್ರೆ. ಅದಕ್ಕೆ ಇಲ್ಲಿ ಬರ್ದೆ ನಂಬರ್ ಹಾಕೋರೆ, ಪರಿಸರ ಚಳುವಳಿಗಳು ಯಾವುದು ಅಂತ ಇಲ್ಲಿ 1 2 3 4 5 ಅಂತ ಬರ್ದವ್ರೆ. ಸೊ ಕ್ಲಿಯರ್. ಸೊ ಸೇಮ್ ನೋಡಿ, ಎಲ್ಲ ಕ್ವಶನ್ಗೂ 21ಕ್ಕೂ ಸೇಮ್ ಅದೇ ರೀತಿ ಮಾಡಿದ್ದಾರೆ. ಓಕೆನಾ? ಸೊ ಆ ಏನ್ ಕ್ವಶನ್ ಕೇಳಿರ್ತಾರೋ ಆ ಕ್ವಶನ್ ನಲ್ಲಿ ಏನ್ ಕೇಳಿದ್ದಾರೆ ಅನ್ನೋದನ್ನ ಫಸ್ಟ್ ಬರೆದ್ಬಿಟ್ಟು ಆನ್ಸರ್ ಅನ್ನ ಬರಿತಾ ಹೋಗ್ಬೇಕು. ಸೊ ಕ್ಲಿಯರ್ ಆಯ್ತಲ್ವಾ? ಪಾಯಿಂಟ್ ವೈಸ್ ಅಲ್ಲೇ ಬರೀಬೇಕು, ಸ್ಪಷ್ಟವಾಗಿರ್ಲಿ ಆನ್ಸರ್. ಕ್ಲಿಯರ್. ದೆನ್ 22nd ಕ್ವಶನ್, ಮಣ್ಣಿನ ಸವೆತಕ್ಕೆ ಕಾರಣಗಳೇನು ಅಂತ ಕೇಳವ್ರೆ, ಬರ್ದಿದ್ದಾರೆ. 23ನೇದು ವಸತಿ ಯೋಜನೆಗಳು ಅಂತ ಹಾಕೋರೆ, ಇಲ್ಲಿ ಬರ್ದಿದ್ದಾರೆ. ದೆನ್ 24 ಗ್ರಾಹಕ ಸಂರಕ್ಷಣೆ ಉದ್ದೇಶಗಳು ಏನಂತ ಕೇಳಿದ್ದಾರೆ, ಅದನ್ನು ಕೂಡ ಬರ್ದಿದ್ದಾರೆ. ನೋಡಿ ಆನ್ಸರ್ ಪೇಪರ್ ತುಂಬಾ ಅಂದ್ರೆ ತುಂಬಾ ನೀಟಾಗಿದೆ ಅಲ್ವಾ? ತುಂಬಾ ನೀಟಾಗಿದೆ, ದಿ ಬೆಸ್ಟ್ ಆಗಿದೆ. ಎಲ್ಲೂ ಕೂಡ ಏನ್ ಮಾಡಿಲ್ಲ, ಏನೋ ಅಲ್ಲಿ ಏನಾದ್ರು ಜಾಸ್ತಿ ರಬ್ ಮಾಡ್ತಕ್ಕಂಥದ್ದು, ಓಕೆ, ಆ ರೀತಿ ಏನು ಮಾಡಿಲ್ಲ. ಒಂದು ವೇಳೆ ಏನಾದ್ರು ಕೂಡ ಮಿಸ್ಟೇಕ್ ಆಯ್ತು ಅನ್ಕೊಳ್ಳಿ, ಯಾವ್ದಾರ ಒಂದ್ ಲೈನ್ ಮಿಸ್ಟೇಕ್ ಆಗಿರುತ್ತಲ್ವಾ, ಅಲ್ಲಿ ಜಸ್ಟ್ ಈಗ ಒಂದು ಗೆರೆ ಎಳೆದ್ರೆ ಸಾಕಷ್ಟೇ. ಸಪೋಸ್ ಈಗ ಯಾವ್ದೋ ಒಂದು ಲೈನ್ ಮಿಸ್ ಆಗಿದೆ ಅಂತಂದ್ರೆ ಗೆರೆ ಹಾಕ್ಬಿಟ್ಟು ಮುಂದೆ ಹೋಗ್ತಾ ಇರಬೇಕು, ಅದ್ರ ಮೇಲೆ ಹಿಂಗೆಲ್ಲ ಆಗ್ತಾ ಕೂರೋದಲ್ಲ, ಹಿಂಗೆಲ್ಲ ಹಾಕ್ಬಿಟ್ಟು ಮತ್ತೆ ಏನೇನೋ ಮಾಡೋದಲ್ಲ, ಅದು ತುಂಬಾ ಅಸಹ್ಯವಾಗಿ ಕಾಣ್ತಾ ಹೋಗುತ್ತೆ. ಓಕೆನಾ? ಸೊ ಕ್ಲಿಯರ್ ಆಯ್ತಲ್ವಾ? ನೋಡ್ತಾ ಹೋಗಿ ಇಲ್ಲಿ. ದೆನ್ ನೋಡಿ 4th ಮೈನಿಗೆ ಬಂದಾಗ ಅಲ್ಲೂ ಕೂಡ ಮೇನ್ ಹೆಡ್ಡಿಂಗ್ ಹಾಕಿದ್ದಾರೆ, ಕ್ವಶನ್ ನಂಬರ್ ಹಾಕಿದ್ದಾರೆ. ಕ್ವಶನ್ ನಂಬರ್ ಹಾಕ್ಬಿಟ್ಟು ಆ ಮೇನ್ ಹೆಡ್ಡಿಂಗ್ ಏನ್ ಕೇಳಿದಾರೋ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಆದ ಪರಿಣಾಮಗಳು, ಓಕೆ, ಕಾನ್ಸಿಕ್ವೆನ್ಸಸ್ ಆಫ್ ಬ್ರಿಟಿಷ್ ಎಜುಕೇಶನ್ ಪಾಲಿಸಿ ಅಂತ ಹಾಕ್ಬಿಟ್ಟು ಏನ್ ಮಾಡಿದ್ದಾರೆ, ಆನ್ಸರ್ ಅನ್ನ ಬರ್ದಿದ್ದಾರೆ. ಓಕೆನಾ? ಸೊ ಕ್ಲಿಯರ್. ಇಂಪಾರ್ಟೆಂಟ್ ಕೀ ಟರ್ಮ್ಸ್ ಗಳನ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಗೊತ್ತಾಗ್ತಿದೆಯಲ್ವಾ ನಿಮಗೆ? ನೋಡ್ತಾ ಹೋಗಿಲ್ಲಿ, ದಿ ಬೆಸ್ಟ್ ಅಲ್ಲಿ ಇದೆ ಆನ್ಸರ್ ಪೇಪರ್. ಸೊ ನಿಮ್ಮೆಲ್ಲರದ್ದು ಕೂಡ ಆನ್ಸರ್ ಪೇಪರ್ ಹಿಂಗೆ ಇದೆ ಅಂತ ಅನ್ಕೊಳ್ತೀನಿ ನಾನು. ನೋಡಿ 26ನೇ ಕ್ವಶನ್ ಅಲ್ಲಿ ಇದು ಏನೋ ಆರ್ಯ ಸಮಾಜದ ಮುಖ್ಯ ಉದ್ದೇಶಗಳು ಏನು ಅಂತ ಕೇಳವ್ರೆ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ನೋಡಿ, ಆರ್ಯ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ ಅಂಡರ್ಲೈನ್ ಮಾಡವ್ರೆ. ಓಕೆ, ಅವ್ರು ಬರ್ದಂತ ಗ್ರಂಥ ಯಾವುದು, ಸತ್ಯಾರ್ಥ ಪ್ರಕಾಶ, ಅಂಡರ್ಲೈನ್ ಮಾಡಿದ್ದಾರೆ. ಶುದ್ಧಿ ಚಳುವಳಿ ಸ್ಟಾರ್ಟ್ ಮಾಡಿದ್ರು, ಬರ್ದಿದ್ದವ್ರೆ, ಅಂಡರ್ಲೈನ್ ಮಾಡಿದ್ದಾರೆ. ಓಕೆ ನೋಡಿ, ಇಂಪಾರ್ಟೆಂಟ್ ಸ್ಲೋಗನ್ಸ್ ಕೂಡ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಅಂಡರ್ಲೈನ್ ಮಾಡ್ತಾ ಹೋಗ್ಬೋದು. ಓಕೆನಾ? ಸ್ಲೋಗನ್ಸ್ ಕೂಡ ಅಂಡರ್ಲೈನ್ ಮಾಡ್ತಾ ಹೋಗಿ. ಸೊ ಕ್ಲಿಯರ್ ಆಗ್ತಾ ಇದೆಯಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಪೇಪರ್. ಎಲ್ಲ ಕಡೆ ಕೂಡ ಪಾಯಿಂಟ್ ವೈಸ್ ಅಲ್ಲೇ ಇದೆ, ಎಲ್ಲೂ ಕೂಡ ಏನಿಲ್ಲ ಪ್ಯಾರಾಗ್ರಾಫ್ ಫಾರ್ಮೆಟ್ ಅಲ್ಲಿ ಇಲ್ಲ. ಪ್ಯಾರಾಗ್ರಾಫ್ ಫಾರ್ಮೆಟ್ ಅಲ್ಲಿ ಅದರಿಂದ ನೀವು ಕೂಡ ಬರಿಬಾರ್ದು. ಓಕೆನಾ? ಸೊ ಕ್ಲಿಯರ್. ಸೊ ದೆನ್ ಆಮೇಲೆ ಸೊ ಏನಪ್ಪಾ ಅಂತಂದ್ರೆ ನೋಡಿ, ನಿಮ್ಗೆ ಇನ್ನು ಕೂಡ ಯಾವ ಏನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ ಬೇಕು ಸೋಷಿಯಲ್ ಸೈನ್ಸ್ ಅಲ್ಲಿ, ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ ಬೇಗ. ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾ ಅಥವಾ ಏನೇ ಇರ್ಲಿ, ಅದು ನಿಮ್ಗೆ ಏನ್ ಡೌಟ್ಸ್ ಇದೆಯೋ, ಇಂಪಾರ್ಟೆಂಟ್ ಚಾಪ್ಟರ್ಸ್ ರಿವಿಷನ್ಸ್ ಬೇಕಾ, ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾ, ಅದೇನೇ ಇದ್ರು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಹೋಗಿ. ಸೊ ಕ್ಲಿಯರ್. ನಾನು ಅದ್ರ ಸಂಬಂಧ ನಿಮಗೆ ವಿಡಿಯೋ ಕೊಡ್ತೀನಿ ಅಂತೆ. ದೆನ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಏನಂತ ಕೇಳಿದ್ದಾರೆ. ಓಕೆ, ರೀಸನ್ ಫಾರ್ ಫೇಲ್ಯೂರ್ ಆಫ್ ಫಸ್ಟ್
ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ 27th ಕ್ವಶನ್ ನಂಬರ್ ಹಾಕೋರೆ ಬರಿತಾ ಹೋಗಿದ್ದಾರೆ. ಓಕೆನಾ? ಸೊ ಕ್ಲಿಯರ್. ಪಾಯಿಂಟ್ ಫಾರ್ಮೆಟ್ ಎಲ್ಲ ಕೂಡ ಬರೆದಿದ್ದಾರೆ. ದೆನ್ ಇಲ್ಲಿ ಭಾರತ ರಷ್ಯಾ ಸಂಬಂಧ ಅಂದ್ರೆ ಇದು ಸ್ವಲ್ಪ ಏನು ಇದು ಯಾವ್ದಾರು ಇರಲಿ. ಓಕೆನಾ? ಸಿಲೆಬಸ್ ಓಲ್ಡ್ ಸಿಲೆಬಸ್ ಇದು ಯಾವ್ದಾದ್ರು ಇರಲಿ, ಬಟ್ ಆನ್ಸರ್ ಪೇಪರ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ ನೀವು? ಸೊ ಕ್ಲಿಯರ್. ಸೇಮ್ ಎಲ್ಲದಕ್ಕೂ ಹಿಂಗೆ 29 ಹಾಕಿದ್ದಾರೆ. ಸೊ ಇಲ್ಲಿ ಬರ್ದಿದ್ದಾರೆ. ಓಕೆನಾ? ಸೊ ಎಲ್ಲ ಕಡೆ ಫಸ್ಟ್ ಹೆಡ್ಡಿಂಗ್ ಹಾಕಿದ್ದಾರೆ, ಇಲ್ಲಿ ಬರಿತಾ ಹೋಗಿದ್ದಾರೆ. ಎಲ್ಲ ಕೂಡ ಪಾಯಿಂಟ್ ಫಾರ್ಮೆಟ್ ಅಲ್ಲಿ ಹೇಗೆ ಇದೆ. ಓಕೆ, ಸೊ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ, ಅಲ್ಲಿ ನಿಮ್ಗೆ ಇದು ಸಿಗ್ತಾ ಹೋಗುತ್ತೆ. ಸೊ ಕ್ಲಿಯರ್. ಸೊ ಕ್ಲಿಯರ್ ಆಗಿದೆ ಅಲ್ವಾ? ಸೊ ನೋಡ್ತಾ ಇದ್ದೀರಾ ಎಲ್ಲ ಕೂಡ ನೀಟ್ ಆಗಿದೆ. ಸ್ಪೇಸ್ ಬಿಡೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇವರು ಪ್ರತಿ ಕ್ವಶನ್ ಆದ್ಮೇಲೆ ಕೂಡ ನೋಡಿ ಪೆನ್ಸಿಲ್ ಅಲ್ಲಿ ಈ ರೀತಿ ಮಾರ್ಕ್ ಮಾಡವ್ರೆ. ಇಲ್ಲಿಗೊಂದು ಕ್ವಶನ್ ಮುಗಿತಾ, ದೆನ್ ಇಲ್ಲಿಗೊಂದು ಕ್ವಶನ್ ಮುಗಿತಾ, ಈ ರೀತಿ ಮಾರ್ಕ್ ಮಾಡವ್ರೆ. ಓಕೆ, ಸೊ ನೋಡ್ತಾ ಹೋಗಿ. ಇಲ್ಲಿ ಬ್ಯಾಂಕಿನ ಕಾರ್ಯಗಳು, ಇಲ್ಲಿಗೆ ಕ್ವಶನ್ ಮುಗಿತಾ, ಇಲ್ಲೊಂದು ಅಂಡರ್ಲೈನ್ ಮಾಡವ್ರೆ. ಸೊ ನೀವು ಕೂಡ ಆ ರೀತಿ ಮಾಡಬಹುದು. ಸ್ಪೇಸ್ ಇವ್ರು ಎಷ್ಟು ಬಿಟ್ಟಿದಾರಪ್ಪ ಅಂದ್ರೆ ಕೆಲವೊಂದು ಪ್ರಶ್ನೆಗಳಿಗೆ 2-3 ಲೈನ್ ಸ್ಪೇಸ್ ಅನ್ನ ಬಿಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಸ್ಪೇಸ್ ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ ಬುಕ್ಲೆಟ್ ಅಲ್ಲಿ. ಸೊ ಹಾಗಾಗಿ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಜಾಸ್ತಿ ಒತ್ತೊತ್ತಾಗಿ ಬರೀಲಿಕ್ಕೆ ಹೋಗ್ಬೇಡಿ. ಸ್ಪಷ್ಟವಾಗಿರ್ಲಿ, ಕ್ಲಿಯರ್ ಆಗಿರ್ಲಿ. ಓಕೆನಾ? ಸ್ಪಷ್ಟವಾಗಿ ಕ್ಲಿಯರ್ ಆಗಿರ್ಲಿ ನೀವು ಬರೀತಕ್ಕಂಥದ್ದು. ಸೊ ಓಕೆ, ಸೊ ಇದಿಷ್ಟು ಕೂಡ ಏನು ಪೇಪರ್ ಪ್ರೆಸೆಂಟೇಷನ್ ಬಗ್ಗೆ. ಮತ್ತೆ ಪೇಪರ್ ಪ್ರೆಸೆಂಟೇಷನ್ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ರೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಹೋಗಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಪೇಪರ್ ಪ್ರೆಸೆಂಟೇಷನ್ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರು ಕೂಡ ಆಗ್ತಾ ಹೋಗಿ ನೀವು. ಸೊ ಕ್ಲಿಯರ್. 32ನೇ ಕ್ವಶನ್ ಏನ್ ಹಾಕಿದ್ದಾರೆ, ಭಾರತದಲ್ಲಿ ಅನುಸರಿಸುವ ಕೃಷಿ ವಿಧಾನಗಳು ಯಾವ್ದು ಅಂತ ಹಾಕ್ಬಿಟ್ಟು ನೋಡಿ ಇಷ್ಟು ಲಿಸ್ಟ್ ಬರ್ದವ್ರೆ. ಓಕೆ, ಮತ್ತೆ ಪಕ್ಕ ಪಕ್ಕ ಬರೀಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಈಗ ಇಲ್ಲೊಂದು ಬರ್ದು ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಬರೆಯೋದು ಅದೆಲ್ಲ ಬೇಡ. ಓಕೆ, ಸೊ ಇಲ್ಲಿ ಪಕ್ಕ ಪಕ್ಕ ಬೇಡ. ಹೀಗೆ ಒಂದು ಕೆಳಗಡೆ ಒಂದನ್ನೇ ಇದೇ ರೀತಿ ನೀವು ಬರಿತಾ ಹೋಗ್ಬೇಕಾಗುತ್ತೆ. ಸೊ ಕ್ಲಿಯರ್ ಆಗಿದೆಯಲ್ವಾ? ಸೊ ಅದೇ ರೀತಿ ಒಂದಾದ್ಮೇಲೆ ಒಂದು ಪಾಯಿಂಟ್ ವೈಸ್ ಅಲ್ಲಿ ಬರಿತಾ ಹೋಗ್ಬೇಕು. ಸೊ ಅದೇ ರೀತಿ ಬರ್ದಿದ್ದಾರೆ ನೀಟಾಗಿ. ಮತ್ತೆ ಪಾಯಿಂಟ್ ಈ ಒಂದು ಏನ್ ಹಾಕ್ತಿರಲ್ವಾ, ಇದು ಈ ಪಾಯಿಂಟ್ ಸಿಂಬಲ್ ABCD ಅಂತ ಹಾಕ್ತಿರೋ, ಅದೇನು ಸ್ಟಾರ್ ಮಾರ್ಕ್ ಅಲ್ಲಿ ಹಾಕ್ತಿರೋ, ಅದನ್ನ ಈ ಬ್ರಾಕೆಟ್ ಇಂದ ಒಳಗಡೆ ಬರಿಬೇಕು ನೀವು. ಅದರಿಂದ ಹೊರಗಡೆ ಎಲ್ಲೂ ಕೂಡ ಬರೀಲಿಕ್ಕೆ ಹೋಗ್ಬೇಡಿ. ಆಮೇಲೆ ಕ್ವಶನ್ ಆದ್ಮೇಲೆ ನೋಡಿ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಇನ್ನೊಂದು ಏನಂತಂದ್ರೆ ನೋಡಿ, ಎಲ್ಲೂ ಕೂಡ ರಫ್ ವರ್ಕ್ ಮಾಡಿಲ್ಲ ಅವ್ರು ಎಲ್ಲೂ ಕೂಡ. ಸೊ ಇಲ್ಲಿ ಕ್ವಶನ್ ಎಲ್ಲ ಮುಗಿತಾ, ಆನ್ಸರ್ ಪಕ್ಕ ಇಲ್ಲಿ ಫುಲ್ ಅಕ್ಕಪಕ್ಕ ಎಲ್ಲ ಫುಲ್ ಖಾಲಿ ಇದೆ. ಎಲ್ಲೋ ಕ್ವಶನ್ ಪಕ್ಕ ಫ್ರೀ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ? ಮತ್ತೆ ತುಂಬಾ ಚಿಕ್ಕದಾಗಿ ಬರೆಯೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಕ್ವಶನ್ ನಂಬರ್ ಕರೆಕ್ಟ್ ಆಗಿರ್ಬೇಕು. ಓಕೆ, ಆಪ್ಷನ್ ನಂಬರ್ ಕರೆಕ್ಟ್ ಆಗಿರ್ಬೇಕು, ಮೇನ್ ಹೆಡ್ಡಿಂಗ್ ನಂಬರ್ ಕರೆಕ್ಟ್ ಆಗಿರ್ಬೇಕು. ಸೊ ಓಕೆನಾ? ಸೊ ದೆನ್ ಅದಾದ್ಮೇಲೆ 38ನೇ ಕ್ವಶನ್ ಭಾರತದ ನಕ್ಷೆ ಬರೆದ್ಬಿಟ್ಟು ಏನ್ ಮಾಡಿದವ್ರೆ, ಗುರ್ತು ಮಾಡಿದವ್ರೆ. ಓಕೆನಾ? ಸೊ ನೋಡಿ ಫಸ್ಟ್ ಏನ್ ಮಾಡಿದವ್ರೆ, ಭಾರತ ಮ್ಯಾಪ್ ಅಲ್ಲಿ ಸೊ ಎಷ್ಟು ನೀಟಾಗಿ ಗುರ್ತಿಸಿದ್ರೆ ನೋಡಿ, ಮುಂಬೈ ಗುರ್ತಿಸಿದ್ದಾರೆ, ಅರಬ್ಬಿ ಸಮುದ್ರ. ಓಕೆ, ಸೊ ಇಲ್ಲಿ ಉತ್ತರ ಅಕ್ಷಾಂಶ. ಸೊ ನೀವು ಇದೇ ರೀತಿ ಮಾರ್ಕ್ ಮಾಡ್ತಾ ಹೋಗ್ಬೇಕು. ನೀವು ಇದ್ರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಓಕೆ, ಆ ABCD ಆಪ್ಷನ್ ಏನಿರುತ್ತಲ್ವಾ ಅದನ್ನು ಕೂಡ ಬರಿಬೇಕಂದ್ರಪ್ಪ. ಓಕೆನಾ? ಅದನ್ನ ಬರೆದ್ಬಿಟ್ಟು ಮಾರ್ಕ್ ಮಾಡ್ತಾ ಹೋಗಿ. ಸೊ ಕ್ಲಿಯರ್. ಸೊ ನೋಡಿ ದಿ ಬೆಸ್ಟ್ ಅಲ್ಲಿ ಇದೆ ಕ್ವಶನ್ ಪೇಪರ್. ಇನ್ನು ಲಾಸ್ಟಿಗೆ ಏನು ಇಲ್ಲ ಅಂತಂದ್ರೆ ಹೀಗೆ ಸುಮ್ಮನೆ ಒಂದು ಗೆರೆ ಹಾಕಿ ಬಿಡೋದು. ಓಕೆ, ಸೊ ಇನ್ನೇನು ಇಲ್ಲ. ಓಕೆನಾ? ಸೊ ಇಷ್ಟೇ ಇರೋದು ಪೇಪರ್ ಪ್ರೆಸೆಂಟೇಷನ್ ಬಗ್ಗೆ. ಎಲ್ಲ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸಿದ್ದೀನಿ ನಿಮಗೆ. ಎಲ್ಲಾದ್ರೂ ರಫ್ ಕೆಲವೊಂದು ಪ್ಲೇಸ್ಗಳನ್ನ ಅಂದ್ರೆ ಇಲ್ಲೇನು ನಿಮಗೆ ಇದು ಬರಲ್ವಲ್ವಾ, ಏನು ಪ್ರಾಬ್ಲಮ್ಸ್ ಅಂತ ಏನೋ ಬರೋದಿಲ್ಲ ನಿಮಗೆ ರಫ್ ವರ್ಕ್ ಎಲ್ಲ ಮಾಡ್ಲಿಕ್ಕೆ ಅಲ್ವಾ. ಸೊ ಹಾಗಾಗಿ ಸೊ ಖಾಲಿ ಸ್ಪೇಸ್ ಅಲ್ಲಿ ಜಾಸ್ತಿ ಏನೇನೋ ಬರೀಲಿಕ್ಕೆ ಹೋಗ್ಬೇಡಿ. ಸೊ ನೀಟಾಗಿ ಬರೀರಿ ಆನ್ಸರ್ ಪೇಪರ್ ಅನ್ನ. ಏನಾದ್ರೂ ಡೌಟ್ಸ್ ಇದ್ರೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ನಿಮಗೆ ಅದೆಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಕ್ಲಿಯರ್ ಆಗಿದೆಯಲ್ವಾ? ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಸೊಲ್ಯೂಷನ್ಸ್ ಎಲ್ಲ ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಯೂಟ್ಯೂಬ್ ಚಾನಲ್ನ ಬಯೋದಲ್ಲೂ ಕೂಡ ಲಿಂಕ್ ಇದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.